ನಾವು ಕೊಡುವ ಉಪದೇಶಕ್ಕೂ ನಮ್ಮ ಜೀವನಕ್ಕೂ ಸಂಬಂಧ ಇಲ್ಲದೆ ಹೋದರೆ ನಮ್ಮ ಮಾತಿಗೆ ಬೆಲೆ ಇರುವುದಿಲ್ಲ. ಬದುಕಿನಲ್ಲಿ ಪರಮಾವಧಿಯ ತೃಪ್ತಿಯನ್ನು ಕೊಡಬಲ್ಲುದು ಒಂದೇ ಒಂದು, ತಾನು ಸರಿಯಾಗಿ ನಡೆದಿದ್ದೇನೆ ಎಂಬ ಆತ್ಮವಿಶ್ವಾಸ. ಯಾರು ಪ್ರಪಂಚದ ಸುಖವನ್ನು ಹೆಚ್ಚಿಸಲು ಯತ್ನಿಸುತ್ತಾರೋ ಅವರು ತಮ್ಮ ಸುಖವನ್ನು ಹೆಚ್ಚಿಸಿಕೊಳ್ಳುತ್ತಾರೆ. ಗೆದ್ದವನ ಪಾಲಿಗೆ ಆ ಕೆಲಸ ಅಲ್ಲಿಗೆ ಮುಗಿದಂತೆ, ಸೋತವನ ಪಾಲಿಗೆ ಆ ಕೆಲಸವನ್ನು ಮತ್ತೆ ಮತ್ತೆ ಮಾಡುವ ಅವಕಾಶವಿದೆ. ಬಾಳ್ವೆ ಇರುವುದು ಕಲಿಯುವುದಕ್ಕೆ, ಕಲಿತು ತಿದ್ದಿಕೊಳ್ಳುವುದಕ್ಕೆ, ತಿದ್ದಿ ತೃಪ್ತಿ ಪಡುವುದಕ್ಕೆ. ಬಾಳ್ವೆ ಇರುವುದು ಬದುಕುವುದಕ್ಕಾಗಿ, ಬದುಕಿ ಬೆಳೆಯುವುದಕ್ಕಾಗಿ. ಬದುಕನ್ನು ಕೇವಲ ಲಾಭ ನಷ್ಟಗಳ ಎಣಿಕೆಯಿಂದ ಅಳೆಯುವುದರಿಂದ ಬದುಕು ಸೊರಗಿತೇ ಹೊರತು ಪುಷ್ಟಿಗೊಳ್ಳಲಾರದು. ನನ್ನ ದೃಷ್ಟಿಯಲ್ಲಿ ಜೀವನದಲ್ಲಿ ಒಬ್ಬ ವ್ಯಕ್ತಿಯ ಪಾಲಿಗೆ ಬಂಧುಗಳಿಗಿಂತ ಸ್ನೇಹಿತರು ಹತ್ತಿರ ಎಂದು ಕಾಣಿಸುತ್ತದೆ. ನಾನು ಬದುಕಿನ ನಾಳೆಯ ಅಂದರೆ ಪರಲೋಕದ ಚಿಂತೆಯನ್ನು ಹೊತ್ತವನಲ್ಲ. ಇವೇ ನನ್ನೆಲ್ಲ ಸಾಧನೆಗಳ ರಂಗಸ್ಥಳ. ಉಪದೇಶ ಮಾಡುವ ಬದಲು ತಾವೇ ಅನುಸರಿಸಿದರೆ ಪ್ರಯೋಜನವಾದೀತು. ದುಃಖದ ಸ್ಮರಣೆಗಳಿಂದ ಜೀವನ ಜೀವಂತ ನರಕವಾಗಬಾರದು ಎಂಬುದಕ್ಕೆ ಮರವೇ ಎಂಬುದನ್ನು ಅನುಗ್ರಹ ಮಾಡಿದ ನಿಸರ್ಗ. ಮನುಷ್ಯ ಬೆಳೆಯುವುದು ಯಾರ ಆಶೀರ್ವಾದದಿಂದಲೂ ಅಲ್ಲ, ಸ್ವಪ್ರಯತ್ನದಿಂದ, ಯಾವ ಹರಕೆಯಿಂದಲೂ ಅಲ್ಲ, ತನ್ನ ನಡೆನುಡಿಗಳಿಂದ. ನಾವು ಆದರ್ಶವಾದಿಯನ್ನು ಪೂಜಿಸುವುದರಲ್ಲಿ ತೃಪ್ತರು, ಅನುಸರಿಸುವುದರಲ್ಲಿ ಯಾವಾಗಲೂ ಹಿಂದೆಯೇ. ಯಾರು ಸಾವಿಗೆ ಅಂಜುವುದಿಲ್ಲವೋ ಅಂಥವ ಬದುಕಿಗೆ ಹೆದರಬೇಕಿಲ್ಲ, ಅಂಥವನು ಬದುಕಬಲ್ಲ. ನಮಗೆ ನಮ್ಮ ಬದುಕು ತಿಳಿದಷ್ಟು ಚೆನ್ನಾಗಿ ಅನ್ಯರ ಬದುಕು ತಿಳಿದಿರುವುದಿಲ್ಲ. ನಾಳೆ ಏನೆಂಬ ಪ್ರಶ್ನೆಗಿಂತಲೂ ಇಂದು ಹೇಗೆ ಎನ್ನುವ ಪ್ರಶ್ನೆ ನಮಗೆ ಮಹತ್ತರವಾಗಿ ಕಾಣಬೇಕು. ತನ್ನ ಮನೆಯಲ್ಲೇ ಚೆಲುವನ್ನು ಗುರುತಿಸಲಾರದವ ಲೋಕದ ಸೌಂದರ್ಯವನ್ನು ಮೆಚ್ಚಲು ಸಮರ್ಥನಾಗುವುದು ಕಷ್ಟವೇ ಸರಿ. ಹಣ ಎಂದರೆ ಉಪ್ಪು ಇದ್ದಂತೆ, ಅದನ್ನು ತುಸುವೇ ನಾಲಿಗೆ ಮೇಲಿರಿಸಿಕೊಂಡರೆ ರುಚಿ, ಹೆಚ್ಚಾಗಿ ತಿಂದರೆ ದಹ. ಅಗಾಧ ಜೀವನಾನುಭವ ಇದ್ದ ಡಾಕ್ಟರ್ ಕೋಟಾ ಶಿವರಾಮ ಕಾರಂತರು ಅನುಭವಿಸಿ ಬರೆದ ಈ ಎಲ್ಲ ನುಡಿಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ನಮಗೆ ಯಶಸ್ಸು ಖಂಡಿತ.